ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಚಾನಲ್. ಇವತ್ತೇನಿಲ್ಲ, ಬೆಳಿಗ್ಗೆ ಎದ್ದಿದ್ದ ತಕ್ಷಣ ವಿಶ್ವತಿ ಪ್ರಸಾದ ಕೊಡ್ತೀನಿ ಬಾ ಅಂತ ಕರೆದಿದ್ರು. ಅದಕ್ಕೆ ಸ್ವಲ್ಪ ಹೋಗಿ ಪ್ರಸಾದ ಇಸ್ಕೊಬಂದೆ. ವಿಡಿಯೋದಲ್ಲಿ ತೋರಿಸಲ್ಲ, ಯಾಕಂದರೆ ದೃಷ್ಟಿ ಆಗಿಬಿಡುತ್ತೆ ಅಂತ ತೋರಿಸಿಲ್ಲ, ಏನು ಅನ್ಕೋಬೇಡಿ. ಓಕೆ, ಹೋಗಿ ಪ್ರಸಾದ ಇಸ್ಕೊಬಂದೆ. ಹಾಗೆ ಶೀಟಿಗೆ ಕೊಟ್ಟಿದ್ರು, ಬಾರ್ಡ್ರ್ ಹಾಕ್ಸ್ಬೇಕಂತೆ. ಅದಕ್ಕೆ ಆಮೇಲೆ ಹೋಗೋಣ. ಸದ್ಯಕ್ಕೆ ನಮ್ಮಮ್ಮ ಬಂದು ಎಕ್ಸಾಮ್ ಬರೆಯೋಕೆ ಹೋದ್ರು. ಇವತ್ತು ಎಕ್ಸಾಮ್ ಇತ್ತು ಅವ್ರಿಗೆ ಅಂತ. ನಾನಿವಾಗ ಆಚೆಯಿಂದ ಬಂದಿದ್ದಾಯಿತು. ಇವಾಗ ಹೋಗಿ ತಿಂದ್ಬಿಟ್ಟು ಮುಂದೆ ಏನು ಮಾಡಬೇಕೋ ಗಾಯ್ಸ್. ಏನಾಯ್ತು ಗೊತ್ತಾ, ಇವಾಗ ತಾನೇ ಸ್ವಾಮಿಗಳು ಫೋನ್ ಮಾಡಿದರು. ಸ್ವಾಮಿಗಳು ಯಾರು ಅಂದರೆ ನನ್ನ ಫ್ರೆಂಡ್ ಜನಾರ್ದನ್ ಸ್ವಾಮಿಗಳು ಅಂತಿದ್ದಾರೆ. ಅವ್ರು ಫೋನ್ ಮಾಡಿದರು. ಅವರು ಇವತ್ತು ಊರಿಗೆ ಬರ್ತಾಯಿದ್ದಾರೆ ಅಂತೆ. ಸೊ ಕರ್ಕೊಬರಕ್ಕೆ ಹೋಗ್ಬೇಕು. ಅದಕ್ಕೆ ಇವಾಗ ಫ್ರೆಶಪ್ ಆಗೋಣ. ಅದಕ್ಕೆ ಫ್ರೆಶಪ್ ಆಗೋದಂತಲ್ಲ, ಫ್ರೆಶಪ್ ಆಗಲೇಬೇಕು, ಆದರೆ ಬೇಗ ಆಗೋಣ. ಅವರು ಇನ್ನೇನು ಬೆಂಗಳೂರಿಗೆ ಬಂದು ಯಶವಂತಪುರದಲ್ಲಿದ್ದಾರಂತೆ, ಟ್ರೈನ್ ಇರ್ತಾರಂತೆ. ಅವ್ರು ಬರೋಷ್ಟಲ್ಲೇ ಫ್ರೆಶಪ್ ಆಗಿಬಿಟ್ಟು ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಬರೋಣ. ಅದಕ್ಕೆ ಇವಾಗ ಫ್ರೆಶಪ್ ಆಗ್ಬಿಟ್ಟು ಬರ್ತೀನಿ. ಗಾಳಿ ಸಿಕ್ತ ರೆಡಿ ಆಗಿದ್ದಾಯಿತು. ನೋಡಿ, ಇಲ್ಲಿ ನಮ್ಮ ಅಜ್ಜಿ ಇದಕ್ಕಿನ ಬೇಳೆ ಪಾಯಸ ಮಾಡಿದ್ದಾರೆ. ಕುಡಿಯೋಕೆ ಕೊಟ್ಟರು. ಕುಡಿದ್ಬಿಟ್ಟು ಕೂತ್ಕೊಂಡು ಇವಾಗ ಸ್ವಲ್ಪ ಹೊತ್ತು ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಸ್ವಾಮಿಗಳಿಂದ ಟ್ರೈನ್ ಹತ್ತಿದ್ದಾರಂತೆ, ಫೋನ್ ಮಾಡ್ತಾರಂತೆ. ಹೋಗಿ ಕರ್ಕೊಬರೋಣ. ಅಷ್ಟೊತ್ತವರೆಗೂ ಕುಡಿದ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದಾರೆ. ಏನಾಗಿದೆ ಗೊತ್ತಾ, ಪಾಪ ಸ್ವಾಮಿಗಳು ಬರೋಕ್ಕೆ ರೆಡಿ ಇದ್ದರು. ಅವರು ಯಶವಂತಪುರದಲ್ಲಿ ಎಲ್ಲರೂ ಟೋಟಲ್ 6 ಜನ ಇದ್ರಂತೆ. ಟಿಕೆಟ್ ತೊಗೊಂಡಿದ್ರು ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಅಂತ. ಈ ರೈಲ್ವೆ ಸ್ಟೇಷನ್ ಒಂದು ಆ್ಯಪ್ ಇರುತ್ತಲ್ವ, ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ಅಂತ ಹೇಳಿದ್ರಂತೆ. ಆದರೆ ಆಮೇಲೆ ಅದರಲ್ಲಿ ಡಿಲೇ ಆಗುತ್ತೆ ಅಂತ ಕೂಡ ತೋರಿಸಿದ್ರಂತೆ. ಆದರೆ ಅದಕ್ಕೆ ಇವರೆಲ್ಲ ಸುಮ್ಮನೆ ಇಲ್ಲೇ ಇರೋಣ ಅಂತ ನೋಡ್ತಾ ಇದ್ರಂತೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ತಿರ್ಗಾ ರಿಫ್ರೆಶ್ ಮಾಡಿ ನೋಡಿದ್ರೆ ಟ್ರೈನ್ ಆಲ್ರೆಡಿ ಬಿಟ್ಟಿದೆ ಅಂತ ತೋರಿಸ್ತಂತೆ. ಆದರೆ ಇವರಲ್ಲೇ ಇದ್ರಲ್ಲ, ಟ್ರೈನ್ ಬಂದಿಲ್ಲ ಅಂತ ನೋಡಿದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಬಂದು ಹೋಯ್ತು ಅಂತ ಹೇಳಿದ್ರಂತೆ. ಗಾಯ್ಸ್ ನೋಡಿ ನೀವೇ ನೋಡಿ, ಪಾಪ ಆ್ಯಪಲ್ಲಿ 1ನೇ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದಕ್ಕೆ ಇವ್ರು 1ನೇ ಪ್ಲ್ಯಾಟ್ಫಾರ್ಮಲ್ಲಿ ಕಾಯ್ಕೊಂಡಿದ್ರು. ಆದರೆ ಟ್ರೈನ್ ನೋಡಿದ್ರೆ 6ನೇ ಪ್ಲ್ಯಾಟ್ಫಾರ್ಮ್ ಬಂದು ಆಲ್ರೆಡಿ ಹೊಟ್ಟೋಗಿದೆ ಅಂತ ಹೇಳಿದ್ರು. ಸರಿ ಅಂತ ಇವಾಗ ರೈಲ್ವೆ ಸ್ಟೇಷನಿಂದ ಆಚೆ ಬಂದು ಬಸ್ಸಲ್ಲಿ ಬರ್ತಾಯಿದ್ದಾರಂತೆ. ಬಸ್ಸಲ್ಲಿ ಬಂದರೆ ನಾನೇನು ಹೋಗೋಷ್ಟಿಲ್ಲ, ಯಾಕಂದರೆ ಬಸ್ಸಲ್ಲಿ ಇಳಿದ್ರೆ ಜುನರ್ಕ ಹತ್ರ ಇಳಿತಾರೆ. ಅಲ್ಲಿಂದ ಸ್ವಾಮಿಗಳಿಗೆ ಹತ್ರನೇ ಆರಾಮಾಗಿ ಬರ್ತಾರೆ. ಆದರೆ ಏನಾದರೂ ರೈಲ್ವೆ ಸ್ಟೇಷನಲ್ಲಿ ಇದ್ದಿದ್ದರೆ ನಾನು ಹೋಗ್ಬೇಕಾಯ್ತು, ಯಾಕಂದರೆ ಸ್ವಲ್ಪ ದೂರ ಇದೆ. ಅದು ಲಗೇಜಲ್ಲಿ ಎತ್ಕೊಬರೋದು ಸ್ವಲ್ಪ ಕಷ್ಟ ಅಂತ ಹೋಗ್ಬೇಕು. ಆದರೆ ಈಗ ಸದ್ಯಕ್ಕೆ ನೋಡಿ, ಇಲ್ಲಿ ನಾನು ಮನೆ ಮಾಡಿ ಮೇಲಿದ್ದೀನಿ. ಇಲ್ಲಿ ನೋಡಿದ್ರೆ ಬಿಸಿಲು ಕಾಯಿಸೋಣ ಅಂತ ಬಂದರೆ ಫುಲ್ಲು ಕತ್ಲೆ ಇದೆ, ಸ್ವಲ್ಪ ಕೂಡ ಬಿಸಿಲೇ ಇಲ್ಲ. ಅದಕ್ಕೆ ಹೋಗ್ಲಿ, ಕ್ಲೈಮೇಟ್ ಅದು ಸಖತ್ತಾಗಿದೆ. ಯಾಕಂದರೆ ಬಿಸಿಲಿಲ್ಲ, ಆದರೆ ಶಾಖ ಮಾತ್ರ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲ ಆರಾಮಾಗೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಆಮೇಲೆ ವಾಕಿಂಗ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗೋಣ. ಗಾಯ್ಸ್ ನೋಡಿ, ಇವಾಗ ಟೌನಲ್ಲಿ ಹೋಗ್ತಾಯಿದ್ದೀನಿ. ಕೈಯಲ್ಲಿ ಫೈಲ್ ಇದೆ, ಫೈಲಲ್ಲಿ ಶೀಟ್ಸ್ ಇದೆ. ಹೋಗಿ ಮಾಡ್ಕೊಂಡು ಬರೋಣ. ಸರಿ, 2 hours later. ಬಂದಿದ್ರು ನಮ್ಮ ಬಂದು ನಮ್ಮ ಜೊತೆ ಮಾತಾಡ್ಕೊಂಡಿದ್ದಾರೆ. ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಇವನು ಇಷ್ಟು ದಿನ ಊರಿಗೆ ಹೊಟ್ಟೋಗಿದ್ದ ಫ್ರೆಂಡ್ಸ್. ನನ್ನ ಫೋನೇ ಮಾಡಿಲ್ಲ ಫ್ರೆಂಡ್ಸ್. ಇವನು ನಾಯಿ ಅಂತ ಒಬ್ನು ಸಿಗ್ಬಿಟ್ಟಿದ್ದ, ಅವನ ಜೊತೆನೇ ಬಿದ್ದಿದ್ದವನು. ಕಂಟೆಂಟ್ ಇಲ್ಲ. ನಮ್ಮ ನಗಿತವ್ರೆ. ನಮ್ಮ ಮಾವ ನೋಡಿದ್ರೆ ಫುಲ್ಲು ಬೈತಾ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತೀರಾ? ನನ್ನ ಜೊತೆನೆ ರೌಂಡಿಂಗ್ ಹಾಕ್ಸ್ತಾ ಇದ್ದ. ಇವಾಗಿಲ್ಲ ನೋಡಿ ಗಾಯ್ಸ್, ನಾಳೆ ಎಕ್ಸಾಮ್ ಇದ್ಕೊಂಡು ಇವಾಗ ಏನೇನು ಕೇಳ್ತಾ ಇದ್ದೀನಿ ಅಂತ ಕೆಳಗಡೆ ನಮ್ಮ ಅಮ್ಮ ಓದ್ತಾ ಇದ್ದಾರೆ. ನಾನು ಓದ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ. ನಮ್ಮ ಮಾವ SLC ಎಕ್ಸಾಮ್ ಬರೀತಾರಂತೆ ಫ್ರೆಂಡ್ಸ್. ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ. SLC ಇರೋದು ನಮ್ಮ ಮಾವ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಕಂಗ್ರ್ಯಾಚುಲೇಷನ್ಸ್. ಸರಿ ಗಾಯ್ಸ್, ರಾತ್ರಿಗೆ ಸಿಗ್ತೀನಿ. ಇವಾಗ ಸದ್ಯಕ್ಕೆ ಓದ್ಕೊಳ್ಳೋಣ. ಬಾಯ್. ಗಾಯ್ಸ್ ನೋಡ್ಬೋದು, ಓದೋಕ್ಕೆ ಆನಂದಣ್ಣವ್ರು ಬಂದಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ಓದಿಸ್ಕೊಂಡು ರಾತ್ರಿ ಮನೆಗೆ ಹೋಗ್ತಾರಂತೆ. ಆಲ್ರೆಡಿ 9 ಗಂಟೆ ಆಗಿದೆ. 9 ಗಂಟೆಗೆ ಬಂದಿದ್ದಾರೆ. ನಾಳೆ ಎಕ್ಸಾಮ್ ಇದೆ ಅಂತ ಓದ್ಕೊಳ್ಳೋಕ್ಕೆ. ಇವಾಗ ಸ್ವಲ್ಪ ಹೊತ್ತು ಓದ್ಕೊಂಡು ಮತ್ತೆ ಸಿಗ್ತೀನಿ. ಹಾಗೆ ಸದ್ಯಕ್ಕೆ 1 ಗಂಟೆ ಆಗ್ತಾ ಬರ್ತಿದೆ. ಇವಾಗೆಲ್ಲ ಮುಗಿದು ಸದ್ಯಕ್ಕೆ ಮಲ್ಕೊಳಕ್ಕೆ ಬಂದೆ. ಸೊ ಇವಾಗ ಮಲ್ಕೊಂಡು ನಾಳೆ ಅಲ್ಲ ಇವತ್ತು, ಆಮೇಲೆ ಮಲ್ಕೊಂಡ್ಮೇಲೆ ಸಿಗೋಣ. ಸದ್ಯಕ್ಕೆ ಬಾಯ್, ಗುಡ್ ನೈಟ್.